ಈಗಾಗಲೇ ಬೋಲ್ಡೋಟವನ್ನು ಕೊಪ್ಪಳದಿಂದ ತೆರವು ಮಾಡಬೇಕು, ಬೋಲ್ಡೋಟವನ್ನು ಶಿಫ್ಟ್ ಮಾಡಬೇಕಂದೇಳಿ ಹೋರಾಟ ಕೊಪ್ಪಳ ಜಿಲ್ಲೆಯ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಎಲ್ಲ ಸಂಘ ಸಂಸ್ಥೆಗಳು ವಿರೋಧ ಮಾಡಿದ್ದು. ಆ ಹೋರಾಟ ನಿರಂತರವಾಗಿ ಕೂಡ ಇದೆ. ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ತಾತ್ಕಾಲಿಕ ತಡೆಯನ್ನು ಕೊಟ್ಟಿದ್ದರು. ಅದು ನಮ್ಮ ಹೋರಾಟಗಾರರ ಮನವಿ ಏನಂದರೆ ಅದು ಶಾಶ್ವತವಾಗಿ ಶಿಫ್ಟ್ ಆಗಬೇಕು, ಸ್ಥಳಾಂತರ ಆಗಬೇಕು ಅನ್ನೋದೊಂದಿದೆ. ಅದು ಕೂಡ ಸರ್ಕಾರ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸ್ವಲ್ಪ ಮುಖ್ಯಮಂತ್ರಿಗಳ ಬದಲಾವಣೆಯಿಂದ ಸ್ವಲ್ಪ ಅದಕ್ಕೆ ಸಮಯ ಭಾಳಷ್ಟು ತಗೋತಾ ಇದೆ. ಎಲ್ಲ ಜನಪ್ರತಿನಿಧಿ ಕೂಡ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ನಾವು 301 ದಿನಗಳ ಕಾಲ ಹೋರಾಟವನ್ನು ಮಾಡ್ತಾಯಿದ್ದೀವಿ. ನೀವು ಎಲ್ಲ ಜನಪ್ರತಿನಿಧಿಗಳನ್ನು ಕೂಡಿಸ್ಕೊಂಡು ಇನ್ನೊಂದು ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡೋಣ ನಮ್ಮ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ನಾವು ಮತ್ತು ನಮ್ಮ ಸಹೋದರರು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಇಬ್ಬರು ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಕೂಡಿಸ್ಕೊಂಡು ಇನ್ನೊಂದು ಮೀಟಿಂಗ್ ಮಾಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ತದನಂತರ ಮುಖ್ಯಮಂತ್ರಿಗಳ ಡೇಟ್ ತಗೊಂಡು ಭೇಟಿಯಾಗಂಥ ಕೆಲಸವನ್ನು ಮಾಡೋಣ ಅಂತೇಳಿ ಅವ್ರ ಜೊತೆ ನಾವು ಕೂಡ ಚರ್ಚೆ ಮಾಡಿದ್ವಿ. ನಾನು ಇಬ್ಬರು ಸಚಿವರ ಜೊತೆ ಮಾತನಾಡಿ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಾವು ಸಚಿವರು ನಾವು ಎಲ್ಲರೂ ಕೂಡಿ ಚರ್ಚೆ ಮಾಡೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ದೀವಿ. ಅದಾದ ನಂತರ ಮುಂದೆ ಚರ್ಚೆ ಮಾಡಿ ಏನು ನಿರ್ಧಾರ ಆಗುತ್ತೋ ಆ ನಿರ್ಧಾರವನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕಂತ ವಿಷಯ, ನೀವು ಹೋಗಬೇಕನ್ನೋ ವಿಚಾರವನ್ನು ಮೊದಲು ನಮ್ಮ ಜಿಲ್ಲಾ ಹಂತದಲ್ಲಿ ಚರ್ಚೆ ಆಗಿ ಎಲ್ಲರೂ ಒಗ್ಗಟ್ಟಿನಿಂದ ತಗೊಂಡು ಹೋದಾಗ ಒಂದು ಶಕ್ತಿ ಬರುತ್ತೆ. ಇದು ಏನಾಗಿಬಿಟ್ಟಿದೆ ಸಮಸ್ಯೆ, ಒಂದು ಕಡೆ ಸರ್ಕಾರ, ಎರಡೂ ಸರ್ಕಾರಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟವು. ಬಟ್ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ಅದಾದ ನಂತರ ಕೆಲವಿಷ್ಟು ವಿಷಯಗಳು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ತೀರ್ಮಾನ ಆಗಿಬಿಟ್ಟವು. ಹಾಗಾಗಿ ಇದು ಭಾಳಷ್ಟು ಸಮಯ ತಗೋದು. ಒಮ್ಮೆ ಪೊಲ್ಯೂಷನ್ ಬೋರ್ಡ್, ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟಿದೆ, ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟಿದೆ. ರೈತರು ಲ್ಯಾಂಡ್ ಸಲುವಾಗಿ ಕಂಪ್ನಿಗೆ ಲ್ಯಾಂಡ್ ವಾಪಸ್ ಕೊಡಬೇಕಂತ ರೈತರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಇಲ್ಲ, ಅಲ್ಲಿ ಕಂಪ್ನಿನೇ ಹಾಕಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅವ್ರ ಪರವಾಗಿ ಆಗಿಬಿಟ್ಟಿದೆ ಕೋರ್ಟು. ಅವನು ಕೂಡ ನೋಡ್ಕೊಂಡು ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ಇದು ಸಮಯ ಭಾಳ ತೆಗೆದುಕೊಳ್ತಾ ಇದೆ. ಖಂಡಿತವಾಗಿ ನಾವು ಇದನ್ನು ಪ್ರಯತ್ನವನ್ನು ಮಾಡ್ತೇವೆ.